ಏನಿದು? ಯಾವ ಹಾಡದು? ಶಿವಾನಿ ಯಾಕೆ ಆ ಥರ ಬಟ್ಟೆ ಹಾಕೊಂಡಿದ್ರು? ಶಿವಾನಿ ಜೊತೆಗಿದ್ದವನು ಯಾರು? ಯಾಕೆ ಇದರೆಲ್ಲ ಕನ್ಸು ಬಿಡ್ತಾ ಇದೆ? ಶಿವಾನಿ ನಾನು ನೋಡಿದ್ದೀನಿ, ಅವಳು ಕನ್ಸನ್ ಬದಲು ಸರಿ, ಆದರೆ ಅವಳು ಯಾವತ್ತೂ ಈ ಥರ ಬಟ್ಟೆ ಹಾಕಿರ್ಲಿಲ್ವಲ್ಲ. ಆದರೆ ಅವನು ಯಾರು? ಅವನು ನನಗೆ ಯಾವತ್ತೂ ಎಲ್ಲೂ ನೋಡಿಲ್ಲ. ನಾನು ನನ್ನ ಕನ್ಸಲ್ಲಿ ಯಾಕೆ ಬಂದ? ಏನಿದು ವಿಚಿತ್ರ? ದೇವ್ರೆ, ನಿನ್ನ ಹತ್ರ ಏನೂ ಕೇಳ್ಕೋಬೇಕಾಗಿಲ್ಲ. ಎಲ್ಲ ಮ್ಯಾಟ್ರು ನಿಂಗೆ ಗೊತ್ತಿರೋದೆ. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಶಿವಾನಿ ಹತ್ರ ಒಂದೇ ಉಸಿರಲ್ಲಿ ಹೇಳ್ಕೊಂಡಿದ್ದೀನಿ. ಆದ್ರೆ ಶಿವಾನಿಗೆ ಅನ್ಸಿರ್ಬೋದು ನಾನು ಯಾಕೆ ಹಾಗೆಲ್ಲ ಮಾತಾಡಿದೆ ಅಂತ. ಆದರೆ ನನಗಿದೆ ಅದೊಂದೇ ದಾರಿ. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಕೊಡೋದಕ್ಕೆ ಬೇರೆ ರೀತಿ ಹೊಳಿಲಿಲ್ಲ ದೇವ್ರೆ. ಅವಳಿಗೆ ತುಂಬ ದಿವಸ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನಾನೇನು ಮಾಡಲಿ ಅದಕ್ಕೆ? ನನ್ನ ಕೈಲಾಗೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ನೀನು ಅವಳು ಎಷ್ಟು ಆಯಸ್ಸು ಅಂತ ಅವಳು ಹಣೆಯಲ್ಲಿ ಸೀಲ್ ಗುದ್ದು ಕಳಿಸ್ಬಿಟ್ಟಿದ್ಯಾ. ಅಷ್ಟಾದ್ಮೇಲೆ ಯಾರೇನು ಮಾಡಕ್ ಸಾಧ್ಯ ಹೇಳು? ನನಗೆ ಹೊರಟಿದ್ದೀನಿ. ಅವಳು ನನಗಿಂತ ಮುಂಚೆನೆ ಅಲ್ಲಿ ಬಂದು ಕಾಯ್ತಾ ಇರಲಿ ಅನ್ನೋದೊಂದೇ ನನ್ನ ರಿಕ್ವೆಸ್ಟ್. ನೀನು ಅವಳ ಹಣೆಯಲ್ಲಿ ಎಷ್ಟು ಆಯಸ್ ಬರ್ದಿದೆ ಅಂತ ನನಗೆ ಗೊತ್ತಿಲ್ಲ. 3 ದಿವಸ ಇರ್ಬೋದು, ಇಲ್ಲ 3 ತಿಂಗಳಾದ್ರೂ ಇರ್ಬೋದು. ಆದ್ರೆ ಅವಳು ಇರೋಷ್ಟು ದಿವಸ ನನ್ನ ಜೊತೆನೆ ಬದುಕಲಿ ಅನ್ನೋದು ನನ್ನ ಆಸೆ. ಅವಳಿಗೂ ಅದೇ ಸರಿ ಅನ್ಸಿ ಅಲ್ಲಿ ಬಂದಿರ್ತಾಳೆ ಅನ್ನೋದು ನನ್ನ ಆಸೆ. ಅದನ್ನು ಪೂರೈಸ್ಕೊಡ್ತೀಯಾ ಪ್ಲೀಸ್? ದಯವಿಟ್ಟು ಆಶೀರ್ವಾದ ಮಾಡು. ನನಗೆ ಬರೋದಕ್ಕೆ ಹೇಳ್ಬಿಟ್ಟು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ತ್ರಿಶೂಲ್ ನನ್ನ ಅಷ್ಟು ಇಷ್ಟಪಡ್ತಾ ಇದ್ದಾನೆ. ನನಗೂ ಅಷ್ಟೆ. ಅವನೇ ನನ್ನ ಆದಿಶೇಷ ಅಂತ ತುಂಬ ಅನಿಸ್ತಾ ಇದೆ. ಇವತ್ತು ನನ್ನ ನಿರ್ಧಾರನ ಅವ್ನಿಗೆ ಹೇಳೇ ಬಿಡ್ತೀನಿ. ನನ್ನ ಆದಿಶೇಷ, ಆದಿಶೇಷ, ನೀನಾ ನಾನೇ ನೀನಾ, ನಿನ್ನಲೊಂದಾಗಿ ನಾನಿರುವೆನಾ, ಮಾತೆ ಮೌನ ನಿಂದೆ ಧ್ಯಾನ, ಲಾ 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 ಲಾ. ಇವತ್ತು ನನ್ನ ಪ್ರೀತಿ ನನಗೆ ಸಿಗೋ ದಿವಸ. ಶಿವಾನಿಯವರು ನನ್ನ ಮಾತನ್ನು ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಾರೆ ಅಂದರೆ ನಾನು ಮದುವೆ ಆಗ್ತೀನಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನನ್ನ ಹಾರ್ಟು ನನಗೆ ಸುಳ್ಳು ಹೇಳೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಓಕೆ, ದೇವರೇ ಹೆಂಗೋ ನೋಡ್ಕೋತಾನೆ ಅಂದ್ಕೊಳ್ಳೋಣ. ಅಲ್ಲ, ನನ್ನ ಪ್ರೀತಿ ನಂಗೆ ಸಿಕ್ಕೇ ಸಿಗತ್ತೆ ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ಏನಾದರೂ ಸರಿ, ನನ್ನ ಪ್ರೀತಿ ನಂಗೆ ಸಿಕ್ಕೇ ಸಿಗತ್ತೆ. ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಆಗೋದಿಲ್ಲ.
ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಓ, ಇವರು ನಮ್ಮನೆ ಟ್ರಂಕಲ್ಲಿ ಫೋಟೋನಲ್ಲಿದ್ರಲ್ಲ, ಆ ಅಜ್ಜಿನ ಇವರು. ಅಂದ್ರೆ ಏನರ್ಥ? ಅಪ್ಪ ನೋಡಿದ್ರೆ ಅವ್ರು ಸತ್ತೋಗಿದ್ದಾರೆ ಅಂದ್ರು, ಇವ್ರು ನೋಡಿದ್ರೆ ಅವ್ರ ಥರನೇ ಇದ್ದಾರೆ. ಅದೇ ಮುಖ, ಅದೇ ಕಣ್ಣು. ಅಷ್ಟಕ್ಕೂ ಸುಮ್ಮನೆ ನಾನೇ ಅನುಮಾನ ಪಡಬೇಕು? ಹೋಗಿ ಅವ್ರನ್ನೇ ಕೇಳಿದ್ರಾಯ್ತು. ಇದೇನಪ್ಪ ಇದು? ಥೇಟ್ ಅವ್ರ ಥರನೇ ಇದ್ರು ಇವರು. ಸರಿ, ಎಲ್ಲ ಎಸ್ಕೇಪ್ ಆಗ್ಬಿಟ್ರು? ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೋಬೇಕು. ಇವ್ರೇನಾದರೂ ನಮ್ಮ ಅಜ್ಜಿನೇ ಆಗಿದ್ರೆ ನಮ್ಮಪ್ಪಂಗೆ ಅಮ್ಮ ಸಿಗ್ತಾರೆ. ಅಪ್ಪಂಗೆ ಅಜ್ಜಿ ಮೇಲೆ ಇದ್ದಿದ್ದು ಅಸಮಾಧಾನ ಎಲ್ಲ ಸರಿ ಹೋಗುತ್ತೆ. ಓ, ಅವ್ರು ಇದೇ ಊರಿಗೆ ಬಂದಿದ್ದಾರೆ ಏನು? ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಹಾಯ್ ಶಿವಾನಿ ಅವರೇ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ. ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ನಾನು ಹಾಗೆ ಒಂದು ವಾಕ್ ಬಂದಿದ್ದೆ. ನನಗೆ ಈ ಜಾಗ ಅಂದರೆ ಅದೇನೋ ಒಂಥರ ಇಷ್ಟ. ಯಾಕೆ ಅಂತ ಕೇಳಬೇಡಿ, ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದ ಲೈಫಲ್ಲಿ ಏನಾದರೂ ಗೊಂದಲಗಳಾದರೆ, ಯಾರಿಗೂ ಹೇಳ್ಕೊಳಕ್ಕಾಗ್ದಿರೋಂತಹ ಘಟನೆಗಳೇನಾದರೂ ನಡೆದ್ರೆ ಸೀದಾ ಇಲ್ಲಿ ನಡ್ಕೊಂಡ್ಬರ್ತಿದ್ದೆ. ಸ್ವಲ್ಪ ಹೊತ್ತು ಓಡಾಡಿ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಫೀಲ್ ಮಾಡಿ, ಆಮೇಲೆ ಹಾಗೆ ವಾಪಸ್ ನೋಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ನೀವು ಆಗಲೇ ಯಾವುದೋ ಹಾಡು ಗುಣಗ್ತಾ ಇದ್ರಲ್ಲ, ನಾನು ಕೇಳಿಸ್ಕೊಂಡೆ. ಒಂದು ಕೆಟ್ಟ ಹಾಡು ಕೇಳೋ ಹಾಗೆ ಮಾಡಿಬಿಟ್ನಲ್ಲ ನಾನು. ರಿಯಲಿ ಸಾರಿ. ಅದೇನಂದರೆ ನೀವಿಲ್ಲೇ ಸುತ್ತ ಇದ್ದೀರಾ ಅಂತ ಗೊತ್ತಿದ್ದಿದ್ರೆ ಹಾಡಕ್ಕೆ ಧೈರ್ಯನೇ ಮಾಡ್ತಿರ್ಲಿಲ್ಲ ನಾನು. ಇಲ್ಲ ಇಲ್ಲ, ನೀವು ಆ ಹಾಡು ಹೇಳ್ತಾ ಇದ್ದದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಈಸ್ ಇಟ್? ಓಕೆ, ಫೈನ್. ನಿಮಗೆ ಈ ಹಾಡು ಹೇಗೆ ಗೊತ್ತು? ಅಂದರೆ ಈ ಹಾಡು ನಿಮಗೂ ಗೊತ್ತಾ? ಇಲ್ಲ ಇಲ್ಲ, ಅದು ಕೇಳಕ್ಕೆ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಶಿವಾನಿ ಅವರೇ, ಇನ್ನೊಂದು ವಿಷಯ ಹೇಳ್ತೀನಿ, ಬಟ್ ನೀವು ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಮಾತ್ರ. ಇಲ್ಲ ಹೇಳಿ, ಪರವಾಗಿಲ್ಲ. ಏನಂತ ಹೇಳಿ ಪ್ಲೀಸ್. ಅದು ನಾನು ಈ ಹಾಡು ಹಾಡೋದಕ್ಕೆ ನೀವೇ ರೀಸನ್ ಶಿವಾನಿ ಅವರೇ. ಹೌದು, ನಾನು ಈ ಹಾಡು ಹಾಡಬೇಕಾದ್ರೆ ನೀವು ಇಲ್ಲಿ ಹತ್ರ ಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡಿ. ನಿಜ ಹೇಳಬೇಕು ಅಂದರೆ ನನಗೆ ಈ ಹಾಡು ನನ್ನ ಕನಸಲ್ಲಿ ಗೊತ್ತಾಗಿದ್ದು. ಏನು ನಿಮ್ಮ ಕನಸಲ್ಲ? ಹಾಂ, ಕನಸಲ್ಲಿ ಬರೀ ಹಾಡು ಮಾತ್ರ ಅಲ್ಲ, ನೀವು ಬಂದಿದ್ರಿ. ಹೇಳಿ, ಏನದು ಕನಸು? ನನಗೆ ಜೀವನದಲ್ಲಿ ಆ ಥರ ಕನಸೇ ಬಿದ್ದಿರಲಿಲ್ಲ. ಇಟ್ ವಾಸ್ ವೆರಿ ಡಿಫ್ರೆಂಟ್. ಈ ಹಳೆ ಕಾಲದ ಮೂವೀಸ್ ನೋಡಿದ್ದೀರಾ? ಹಿಸ್ಟಾರಿಕಲ್, ಮೈಥಾಲಜಿಕಲ್ ಮೂವೀಸ್, ಆ ಥರ ಒಂದು ಸೆಟಪ್ಪು. ಒಂದು ಬ್ಯೂಟಿಫುಲ್ ಆಗಿರೋ ಜಾಗ, ಎದುರುಗಡೆ ಒಂದು ಜಲಪಾತ, ಎಲ್ಲಿ ನೋಡಿದ್ರು ಹೂಗಳು, ಬ್ಯೂಟಿಫುಲ್ ಗಾರ್ಡನ್. ಆ ಗಾರ್ಡನಲ್ಲಿ ರಾಜ್ಕುಮಾರಿ ಗೆಟಪ್ಪಲ್ಲಿ ನೀವು ಇದ್ರಿ. ಈ ಹಾಡನ್ನ ನೀವು ಹಾಡ್ತಿದ್ರಿ. ಆಮೇಲೆ ನಿಮ್ಮ ಜೊತೆ ಇನ್ನೊಬ್ಬ ಯಾರೋ ಇದ್ದ. ಹಿ ವಾಸ್ ಕ್ವೈಟ್ ಹ್ಯಾಂಡ್ಸಮ್. ತಲೆ ಮೇಲೆ ಕಿರೀಟ ಹಾಕೊಂಡಿದ್ದ, ಮೈ ತುಂಬ ಜ್ಯುವೆಲ್ರಿ. ನೀವಿಬ್ರು ಸೇರಿ ಈ ಹಾಡು ಹಾಡ್ತಾ ಇದ್ರಿ. ಹೌದಾ? ಆಮೇಲೆ ಆಮೇಲೆ ಏನಾಯ್ತು? ಅವನು ನೀವು ಈ ಹಾಡು ಹಾಡ್ಕೊಂಡು ಓಡಾಡ್ತಾ ಇದ್ರಿ. ನೀವಿಬ್ರು ನೋಡಿ
ನನಗೆ ಯಾವುದೇ ರೀತಿಯಾದಂತಹ ಹೊಟ್ಟೆ ಕಿಚ್ಚಾಗಲಿ ಏನೂ ಆಗಲಿಲ್ಲ. ಒಂದು ರೀತಿಯಲ್ಲಿ ಅವನೇ ನಾನೇನೋ ಅಂತ ಅನ್ನಿಸ್ತು. ಹಾಗೆ ಯಾಕೆ ಅನ್ನಿಸ್ತು ಅಂತ ನನಗೂ ಗೊತ್ತಿಲ್ಲ. ಸರಿ, ನಿನಗೆ ಅವ್ರ ಮುಖ ಹೇಗಿತ್ತು ಅಂತ ನೆನಪಿದ್ಯಾ? ಆಫ್ಕೋರ್ಸ್, ನೆನಪಿಲ್ದೆ ಏನು, ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಅವ್ರ ಮುಖ ಹೇಗಿತ್ತು ಅಂತ ಚಿತ್ರ ಬಿಡಿಸಿ ತೋರಿಸ್ತೀರಾ? ಅದ್ಯಾವ ಮಹಾ ಕೆಲಸ, ತೋರ್ಸೋಣ, ಡೆಫಿನೆಟ್ಲಿ. ಆದರೆ ಇಲ್ಲಿ ಚಿತ್ರ ಬಿಡ್ಸೋಕೆ ಏನೂ ಇಲ್ಲ. ನನ್ನ ಜೊತೆ ನಮ್ಮ ಮನೆಗೆ ಬಂದರೆ ಐಲ್ ಶೋ ಯು. ಸರಿ, ನಾನು ಈಗಲೇ ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ. ನಡೀರಿ ಹೋಗೋಣ. ಈ ನೆಪದಲ್ಲಾದರೂ ನೀವು ನನ್ನ ಜೊತೆ ನಮ್ಮ ಮನೆಗೆ ಬರೋ ಹಾಗಾಯ್ತಲ್ಲ. ಬನ್ನಿ ಹಾಗಾದರೆ ಹೋಗೋಣ. ಅಪ್ಪ, ಅಮ್ಮ, ಅಪ್ಪ, ಅಮ್ಮ ಎಲ್ಲಿದ್ದೀರಾ? ಅಮ್ಮ, ಅಮ್ಮ. ಯಾಕೋ ಈ ತರ ಕೂಗಾಡ್ತಾ ಇದ್ಯಾ? ಏನಾಯ್ತು? ಅರ್ಜೆಂಟಾಗಿ ಅಜ್ಜಿದೊಂದು ಫೋಟೋ ಬೇಕಾಗಿತ್ತು. ಇದೆಯಾ? ಯಾವ ಅಜ್ಜಿದು? ನಮ್ಮ ಅಜ್ಜಿದಮ್ಮ. ಅದನ್ನ ನಿಮ್ಮಪ್ಪ ಅವತ್ತೇ ಸುಟ್ಟಾಕ್ಬಿಟ್ರಲ್ಲೋ. ಓ ಅಮ್ಮ, ಮನೇಲಿ ಇನ್ನೊಂದು ಫೋಟೋ ಎಲ್ಲಾದ್ರೂ ಇರ್ಬೋದು, ನಾಪಿಸ್ಕೊಳಮ್ಮ. ಟ್ರಂಕಲ್ಲಿ ಇರ್ಬೋದಲ್ವಾ? ಇರ್ಬೋದು, ನೋಡ್ತೀನಿ. ತ್ರಿಶೂಲ್, ಎಸ್, ಇವರೇ ನಾನು ನೋಡಿದ್ದು. ಆದರೆ ಅಪ್ಪ ಇವರು ಸತ್ತೋಗಿದ್ದಾರೆ ಅಂತ ಹೇಳಿದ್ರಲ್ಲ, ನಾನು ಇವ್ರು ನನ್ನ ಕಣ್ಣಾರೆ ನೋಡಿದ್ದೀನಿ. ಇವರು ಬದುಕಿದ್ದಾರೆ. ಇದೇಗೆ ಸಾಧ್ಯ? ಓ ಶಿವಾನಿ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಇಟ್ಸ್ ಫೈನ್, ಇಟ್ಸ್ ಫೈನ್. ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಎಲ್ಲಿ ನಿಮ್ಮ ಮನೆಯವರೆಲ್ಲ ಯಾರು ಇಂಡಿಯಾಗೆ ಬಂದಂಗೆ ಕಾಣೆ? ಹಾಂ, ಬರಬೇಕಾಗಿತ್ತು, ಬಟ್ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಬಟ್ ಡ್ಯಾಡ್ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ. ಓಕೆ, ಫೈನ್. ಡ್ಯಾಡ್, ಅದು ನಾನು ಪೋರ್ಟ್ರೇಟ್ ಮಾಡೋದನ್ನ ನೋಡಬೇಕು ಅಂದರು, ಅದಕ್ಕೆ ಕರ್ಕೊಂಬಂದೆ. ನನ್ನ ಮಗ ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾನೆ. ಅವನು ಶ್ರದ್ಧಾ ಭಕ್ತಿಯಿಂದ ಮಾಡೋ ಕೆಲಸ ಅಂದರೆ ಅದೊಂದೇ. ಅವನಲ್ಲಿರೋ ಬೆಸ್ಟ್ ಕ್ವಾಲಿಟಿನೂ ಅದೊಂದೇ. ಹಾಂ, ಗೊತ್ತಿರಲಿಲ್ಲ, ನನಗೂ ಅದೇ ನಂಬಕ್ಕಾಗಲಿಲ್ಲ. ನನ್ನ ಬಿಸ್ನೆಸ್ನು ಕೈ ಬಿಟ್ಬಿಟ್ಟು ಎಲ್ಲಿ ಬಣ್ಣ ಹೊಡ್ಕೊಂಡು ಕೂತ್ಕೊಂಡ್ಬಿಡ್ತಾನೋ ಅನ್ನೋ ಭಯ ನನಗೆ. ಡ್ಯಾಡ್, ಹಾಗೇನಿಲ್ಲ ಡ್ಯಾಡ್, ಒಂದು ಸಣ್ಣ ಹಾಬಿ ಅಷ್ಟೇ. ನೀವು ಬನ್ನಿ ಶಿವಾನಿ ಅವರೇ, ಲೆಟ್ಸ್ ಗೋ. ಹಾಂ, ಹೋಗಿ ಹೋಗಿ. ಪ್ಲೀಸ್ ಕಮ್. ಬನ್ನಿ ಶಿವಾನಿ ಅವರೇ, ವೆಲ್ಕಮ್ ವೆಲ್ಕಮ್ ಟು ಮೈ ರೂಮ್. ಪ್ಲೀಸ್ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನೀವು ಸ್ಕೆಚ್ ಮಾಡಿ. ಶಿವಾನಿ ಅವರೇ, ಪ್ಲೀಸ್ ಫೀಲ್ ಫ್ರೀ. ನಿಮ್ಮದೇ ಮನೆ ಇದು, ಸಂಕೋಚ ಪಡ್ಕೋಬೇಡಿ. ಬೇಕಿದ್ರೆ ಒಂದು ಗ್ಲಾಸ್ ಜ್ಯೂಸ್ ತೊಗೊಂಬರಲ್ಲ? ಬೇಡ ಬೇಡ, ನೋ, ನನಗೇನು ಬೇಡ, ಇಟ್ಸ್ ಫೈನ್. ಕೂತ್ಕೊಳ್ಳಿ ಹಾಕಿದ್ರೆ. ಇಲ್ಲ, ನಾನು ನೀವು ಸ್ಕೆಚ್ ಮಾಡೋದನ್ನ ನೋಡಬೇಕು. ಸ್ಕೆಚ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸುಮ್ಮನೆ ನೀವು ನಿಂತು ಸ್ಟ್ರೇನ್ ಆಗುತ್ತೆ. ನನಗೆ ಸ್ಟ್ರೇನ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಕೂತ್ಕೋತೀರಾ? ಅದು ಸರಿ, ಈ ವ್ಯಕ್ತಿ ನೋಡಬೇಕು ಅಂತ ನಿಮಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ? ನನ್ನ ಕುತೂಹಲಕ್ಕೆ ನೀವೇ ಕಾರಣ ತಿರ್ಬೇಕು. ಕನಸಲ್ಲಿ ನೀವು ನನ್ನನ್ನು ನೋಡಿದ್ರಿ ಅಂತ ಹೇಳಿದ್ರಿ, ಅದು ಅಲ್ಲದೆ ನನ್ನ ಜೊತೆ ಬೇರೆ ಯಾವುದೋ ವ್ಯಕ್ತಿ ಇದ್ರು ಅಂತ ಹೇಳಿದ್ರಿ. ಆ ಜಾಗ ತುಂಬ ಸುಂದರವಾಗಿತ್ತು, ನಾನು ಅದರಲ್ಲಿ ಬೇರೆ ಥರ ಬಟ್ಟೆ ಹಾಕೊಂಡಿದ್ದೆ ಅಂತೆಲ್ಲ ಹೇಳಿದ್ರಿ. ಇದಕ್ಕಿಂತ ಬೇರೆ ಏನು ಬೇಕು? ಅದು ಕರೆಕ್ಟೇ ಬಿಡಿ.
ಮಧು ಮಧು ಏನಾ? ನನ್ನ ಅಜ್ಜಿ ನೋಡಿದೆ. ಅಜ್ಜಿನ? ಯಾವ ಅಜ್ಜಿನ? ನಿಮ್ಮಮ್ಮನ. ಏಯ್ ಹೋಗ ಸುಮ್ಮನೆ. ಏನೋ ನೋಡಿ ನನಗೆ ತಲೆ ಕೆಡಿಸ್ಬೇಡ. ಅವಳು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಕನ್ಫ್ಯೂಸ್ ಆಗಿದ್ದೆ ಕಣ. ಅಪ್ಪ ಇಲ್ಲಪ್ಪ, ನಾನು ಅವ್ರನ್ನ ನಿಜವಾಗ್ಲೂ ನೋಡಿದೆ. ನೋಡು, ಅವಳು ಸತ್ತೋಗಿದ್ದಾಳೆ ಅಂತ ಊರವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಅವಳು ಸತ್ತಿರೋದನ್ನ ಜನನೂ ನೋಡಿದ್ದಾರೆ. ಅವಳು ಬದುಕಿದ್ರೆ ಮತ್ತೆ ವಾಪಸ್ ಬರ್ತಾ ಇರಲಿಲ್ವ? ಇಷ್ಟು ವರ್ಷ ಮನೆಗೆ ಬಂದಿಲ್ಲ ಅವಳು. ಅಪ್ಪ ನನ್ನ ಕಣ್ಣು ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರನ್ನ ನೋಡಿದೆ. ಎಲ್ಲಿ ನೋಡಿದೆ? ಅದು ಕತ್ಲೆ ಕಾಡು ಅಂತಾರಲ್ಲ, ಅಲ್ಲಿ ನೋಡಿದೆ. ಕತ್ಲೆ ಕಾಡು? ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಅಪ್ಪ ಅದೊಂದು ಸಣ್ಣ ಕೆಲಸ ಆಯಿತು, ಅದಕ್ಕೆ ಹೋಗಿದ್ದೆ. ನಿನಗೆಲ್ಲೋ ಭ್ರಮೆ. ಯಾವಾಗಲೂ ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಚಲ್ಲ, ಅದಕ್ಕೆ ಆಗಿರುತ್ತೆ ಅಷ್ಟೇ. ಇಲ್ಲಪ್ಪ, ಅಲ್ಲಿ ಆಚೆ ಅಜ್ಜಿ ನೋಡಿದ್ಮೇಲೆ ಮನೆಗೆ ಬಂದು ಪೆಟ್ಟಿಗೆಲಿರೋ ಫೋಟೋ ನೋಡಿ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಾ ಇರೋದು. ಏನು ಪೆಟ್ಟಿಗೆ ಅಲ್ಲ? ಯಾವಾಗ ನೋಡಿದೆ? ಈಗಪ್ಪ. ಈಗ? ಹಾಂ. ಬಾ. ಅಪ್ಪ ಇವ್ರನ್ನಪ್ಪ ನಾನು ನೋಡಿದ್ದು, ನಮ್ಮ ಅಜ್ಜಿನ ನಾನು ನೋಡಿದ್ದು. ಅಜ್ಜಿ ಏನ್ ಬೇಡ, ಈ ಹೆಂಗಸಿನ ಬಗ್ಗೆ ಮಾತಾಡೋದಲ್ಲ, ನನಗೆ ಕೇಳೋದಕ್ಕೂ ಇಷ್ಟ. ರೀ ಅಪ್ಪ